ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮಿಥುನ ರಾಶಿ ಆತ್ಮೀಯ ಬಂಧುಗಳೇ, ನಾಳೆ ಮಧ್ಯಾಹ್ನ 3:40 ನಂತರ ನಿಮ್ಮ ಜೀವನದಲ್ಲಿ ನಡೆಯಲಿರುವ ಒಂದು ವಿಷಯದ ಬಗ್ಗೆ ನೀವು ಈಗಲೇ ತಿಳಿದುಕೊಳ್ಳಲೇಬೇಕು. ಯಾಕೆಂದರೆ ನೀವು ತುಂಬ ನಂಬಿದ ಒಬ್ಬ ವ್ಯಕ್ತಿಯ ಬಗ್ಗೆ ನಿಮಗೆ ಅಚ್ಚರಿ ಮಾಹಿತಿ ಸಿಗುವ ಸಾಧ್ಯತೆ ಇದೆ. ಈ ಮಾಹಿತಿ ನಿಮ್ಮ ಕಿವಿಗೆ ಬಿದ್ದ ಕ್ಷಣದಲ್ಲಿ ಒಂದು ಕ್ಷಣ ನೀವು ಮಾತೇ ಬಾರದಂತೆ ನಿಂತು ಹೋಗಬಹುದು. ಇದು ಹೇಗೆ ಸಾಧ್ಯ ಎಂಬ ಪ್ರಶ್ನೆ ನಿಮ್ಮ ಮನಸ್ಸಲ್ಲಿ ಮೂಡಬಹುದು. ಆದರೆ ಮಿಥುನ ರಾಶಿಯವರೇ, ಭಯ ಪಡಬೇಡಿ. ಈ ಸತ್ಯ ಹೊರಬರುವುದು ನಿಮ್ಮ ಜೀವನವನ್ನು ಹಾಳು ಮಾಡಲು ಅಲ್ಲ, ಮುಂದೆ ನಿಮಗೆ ಆಗಬಹುದಾದ ದೊಡ್ಡ ಸಮಸ್ಯೆಯಿಂದ ನಿಮ್ಮನ್ನು ಕಾಪಾಡೋದಕ್ಕೆ ಇರಬಹುದು. ಆದ್ದರಿಂದ ಈ ವಿಷಯವನ್ನು ಅರ್ಧಕ್ಕೆ ಕೇಳಿ ಬಿಡಬೇಡಿ, ಕೊನೆಯವರೆಗೂ ಕೂಡ ಕೇಳಿ. ಮಿಥುನ ರಾಶಿಯವರು ಬುದ್ಧಿವಂತರು, ಚುರುಕು ಸ್ವಭಾವದವರು ಮತ್ತು ಪರಿಸ್ಥಿತಿಗೆ ತಕ್ಕಂತೆ ತಮ್ಮನ್ನು ತಾವು ಬದಲಾಯಿಸಿಕೊಳ್ಳುವ ಶಕ್ತಿಯನ್ನು ಹೊಂದಿದವರು. ನಮ್ಮ ಮಾತಿನ ಶಕ್ತಿ ತುಂಬ ಹೆಚ್ಚು. ನೀವು ಯಾರೊಂದಿಗೆ ಮಾತನಾಡಿದರೂ ಕೂಡ ಅವರ ಮನಸ್ಸು ಅರ್ಥ ಮಾಡಿಕೊಳ್ಳುವಂಥ ಸಾಮರ್ಥ್ಯ ನಿಮಗಿರುತ್ತೆ. ಒಂದು ಸಮಸ್ಯೆ ಬಂದಾಗ ಅದನ್ನು ಒಂದೇ ರೀತಿಯಲ್ಲಿ ನೋಡೋದಿಲ್ಲ, ನೀವು ಅದನ್ನು ಹಲವು ರೀತಿಯಲ್ಲಿ ನೋಡಿ ಅದಕ್ಕೆ ಪರಿಹಾರವನ್ನು ಹುಡುಕ್ತೀರಿ. ಇದೇ ನಿಮ್ಮ ದೊಡ್ಡ ಶಕ್ತಿ ಕೂಡ ಆಗಿರುತ್ತೆ. ನೀವು ಮಾತನಾಡಿದ ಒಬ್ಬ ವ್ಯಕ್ತಿಯ ನಿಜವಾದ ಉದ್ದೇಶ ನಿಮಗೆ ತಕ್ಷಣ ತಿಳಿಯದೇ ಇರಬಹುದು. ಕಳೆದ ಕೆಲವು ದಿನಗಳು ಅಥವಾ ತಿಂಗಳುಗಳಿಂದ ನಿಮ್ಮ ಸುತ್ತಲೂ ಇಂತಹ ಒಬ್ಬ ವ್ಯಕ್ತಿ ಇರಬಹುದು. ಅವರು ನಿಮ್ಮೊಂದಿಗೆ ನಿರಂತರ ಸಂಪರ್ಕದಲ್ಲಿ ಇರ್ತಾರೆ, ನಿಮ್ಮ ವೈಯಕ್ತಿಕ ವಿಚಾರಗಳನ್ನು ಕೇಳ್ತಾರೆ, ನಿಮ್ಮ ಕುಟುಂಬದ ಬಗ್ಗೆ ವಿಚಾರ ಮಾಡ್ತಾರೆ, ರಹಸ್ಯ ವಿಷಯಗಳನ್ನು ಹೇಳಿರಬಹುದು. ಆದರೆ ಈಗ ಒಂದು ವಿಷಯ ನಿಮ್ಮ ಮುಂದೆ ನೀಡಬಹುದು. ಈ ಮಾಹಿತಿ ಕೇಳಿದ ಕೂಡಲೇ ನೀವು ಮೊದಲು ನಂಬೋದಿಲ್ಲ, ಆದರೆ ನಂತರ ಕೆಲವು ಹಳೆಯ ಘಟನೆಗಳು ನಿಮ್ಮ ನೆನಪಿಗೆ ಬರಬಹುದು. ಅಂದು ಅವರು ಹಾಗೆ ಮಾತನಾಡಿದ್ದು ಇದೇ ಕಾರಣಕ್ಕ ಅಂತ ನಿಮಗೆ ಅನ್ನಿಸಬಹುದು. ನನ್ನಿಂದ ಈ ವಿಷಯವನ್ನು ಯಾಕೆ ಹೇಳಿದರು ಅಂತ ನೀವು ಯೋಚನೆ ಮಾಡಬಹುದು. ಒಂದೊಂದೇ ವಿಷಯ ಜೋಡಣೆಯಾಗುತ್ತಾ ಹೋಗ್ಬೋದು. ಇನ್ನೂ ಆಶ್ಚರ್ಯದ ಸಂಗತಿ ಏನಪ್ಪ ಅಂತಂದರೆ, ನಿಮ್ಮೊಂದಿಗೆ ಹಿಂದೆ ಮನಸ್ತಾಪ ಹೊಂದಿದ್ದ ಒಬ್ಬ ವ್ಯಕ್ತಿಯೊಂದಿಗೆ ಈ ವ್ಯಕ್ತಿಗೆ ಸಂಪರ್ಕ ಇರೋದು ಕೂಡ ನಿಮಗೆ ತಿಳಿಯಬಹುದು. ಇದೇ ವಿಷಯ ನಿಮ್ಮ ಮನಸ್ಸಿಗೆ ಹೆಚ್ಚು ನೋವು ಕೊಡಬಹುದು. ಆದರೆ ಮಿಥುನ ರಾಶಿಯವರೇ, ಈ ಸಮಯದಲ್ಲಿ ಆತುರ ಪಡಬೇಡಿ. ನಿಮ್ಮ ಬುದ್ಧಿವಂತಿಕೆಯನ್ನು ಬಳಸಿ. ತಕ್ಷಣ ಜಗಳಕ್ಕೆ ಹೋಗಬೇಡಿ. ಯಾರನ್ನು ಕೂಡ ಸಾರ್ವಜನಿಕವಾಗಿ ಪ್ರಶ್ನೆ ಮಾಡೋದಕ್ಕೆ ಹೋಗಬೇಡಿ. ಸತ್ಯವನ್ನು ಸಂಪೂರ್ಣವಾಗಿ ತಿಳಿದುಕೊಂಡ ನಂತರವೇ ನಿರ್ಧಾರವನ್ನು ತೆಗೆದುಕೊಳ್ಳಿ. ಯಾಕೆಂದರೆ ನಿಮಗೆ ತಿಳಿದಿರುವ ಈ ವಿಷಯದ ಹಿಂದೆ ಇನ್ನೊಂದು ದೊಡ್ಡ ಸತ್ಯ ಅಡಗಿರಬಹುದು. ಆ ಸತ್ಯ ನಿಮ್ಮ ಜೀವನದ ಮುಂದಿನ ದಾರಿಯನ್ನೇ ಬದಲಾಯಿಸಬಹುದು. ಮಿಥುನ ರಾಶಿಯವರೇ, ಹಿಂದಿನ ಭಾಗದಲ್ಲಿ ನಿಮ್ಮ ಹತ್ತಿರದ ವ್ಯಕ್ತಿಯ ಬಗ್ಗೆ ಒಂದು ಅಚ್ಚರಿಯ ಸಂಗತಿಯನ್ನು ತಿಳ್ಕೊಂಡ್ರಿ. ಈ ಮುಂದೆ ಬರುವ ಸಾಧ್ಯತೆಯ ಬಗ್ಗೆ ನಾವು ಎಲ್ಲವೂ ಕೂಡ ತಿಳ್ಕೊಂಡಿದ್ದೀವಿ. ಈಗ ಆ ವಿಷಯದ ನಂತರ ನಿಮ್ಮ ಜೀವನದಲ್ಲಿ ಏನೇನು ಬದಲಾವಣೆ ಆಗಬಹುದು ಎನ್ನುವುದನ್ನು ಕಂಪ್ಲೀಟಾಗಿ ತಿಳಿದುಕೊಳ್ಳಿ. ವಿಡಿಯೋವನ್ನು ಇನ್ನೂ ಕೂಡ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಈಗ ಆ ವಿಷಯದ ನಂತರ ನಿಮ್ಮ ಜೀವನದಲ್ಲಿ ಏನು ಬದಲಾವಣೆಗಳು ಆಗಬಹುದು ಎಂಬುದನ್ನು ತಿಳಿಯೋಣ. ಒಂದೊಂದು ಘಟನೆ ನೆನಪಿಗೆ ಬರುತ್ತೆ. ಅವರು ಹಿಂದೆ ನಿಮಗೆ ಹೇಳಿದ ಮಾತುಗಳು, ನಿಮ್ಮ ಬಗ್ಗೆ ಕೇಳಿದ ಪ್ರಶ್ನೆಗಳು, ನಿಮ್ಮ ಕೆಲವು ವೈಯಕ್ತಿಕ ವಿಷಯಗಳನ್ನು ತಿಳಿದುಕೊಳ್ಳೋದಕ್ಕೆ ತೋರಿಸಿದ ಆಸಕ್ತಿ ಎಲ್ಲವನ್ನು ಕೂಡ ನೀವು ಮತ್ತೆ ಯೋಚನೆ ಮಾಡ್ತಿರ್ತೀರಿ. ಆಗ ನಿಮಗೆ ಕೆಲವು ವಿಷಯಗಳು ಅರ್ಥ ಆಗಬಹುದು. ಆದರೆ ಮಿಥುನ ರಾಶಿಯವರೇ, ನಿಮ್ಮ ದೊಡ್ಡ ಶಕ್ತಿ ನಿಮ್ಮ ಬುದ್ಧಿವಂತಿಕೆ. ಅದನ್ನು ಈ ಸಮಯದಲ್ಲಿ ಸರಿಯಾಗಿ ಬಳಸಿಕೊಳ್ಳಿ. ಕೋಪದಲ್ಲಿ ತೆಗೆದುಕೊಳ್ಳುವ ನಿರ್ಧಾರ ನಿಮ್ಮನ್ನು ದುರ್ಬಲರನ್ನಾಗಿ ಮಾಡಬಹುದು. ಆದ್ದರಿಂದ ಯಾರಾದರೂ ನಿಮ್ಮನ್ನು ಮೋಸ ಮಾಡಿದ್ದಾರೆ ಅಂತ ತಿಳಿದರೂ ಕೂಡ ತಕ್ಷಣ ಪ್ರತಿಕ್ರಿಯೆ ಕೊಡೋದಕ್ಕೆ ಹೋಗಬೇಡಿ. ಮೌನವಾಗಿರಿ, ಗಮನಿಸಿ, ಪರಿಶೀಲನೆ ಮಾಡಿ ನಂತರ ನಿರ್ಧಾರ ತೆಗೆದುಕೊಳ್ಳಿ. ಕೆಲವೊಮ್ಮೆ ನಮ್ಮ ಜೀವನದಲ್ಲಿ ಕೆಲವು ಜನರು ತುಂಬ ಹತ್ತಿರ ಆಗ್ತಾರೆ. ಅವರು ನಮ್ಮ ಸಂತೋಷ, ಸುಖ, ದುಃಖ, ಹಣ, ಕುಟುಂಬ ಮತ್ತು ವೈಯಕ್ತಿಕ ವಿಷಯಗಳೆಲ್ಲ ಕೂಡ ತಿಳ್ಕೊಳ್ತಾರೆ. ನಾವು ಅವರನ್ನು ನಮ್ಮವರೇ ಅಂತ ಅಂದ್ಕೊತೀವಿ. ಆದರೆ ಒಂದು ದಿನ ಅವರ ಉದ್ದೇಶ ಏನಂತ ತಿಳಿದಾಗ ಮನಸ್ಸಿಗೆ ತುಂಬಾ ಬೇಜಾರಾಗುತ್ತೆ. ನೀವು ವೈಯಕ್ತಿಕ ವಿಚಾರಗಳನ್ನು ಎಲ್ಲರೊಂದಿಗೂ ಹಂಚಿಕೊಳ್ಳೋದಕ್ಕೆ ಹೋಗಬೇಡಿ. ವಿಶೇಷವಾಗಿ ಹಣಕಾಸಿನ ಮಾಹಿತಿ, ಕುಟುಂಬದ ಸಮಸ್ಯೆಗಳು, ನಿಮ್ಮ ಮುಂದಿನ ಕೆಲಸದ ಯೋಜನೆಗಳು ಮತ್ತು ನೀವು ಹೊರಟಿರುವ ದೊಡ್ಡ ನಿರ್ಧಾರಗಳ ಬಗ್ಗೆ ಮೌನವಾಗಿರೋದು ಉತ್ತಮ. ನೀವು ಮಾಡಲಿರುವ ಕೆಲಸವನ್ನು ಮೊದಲು ಪೂರ್ಣಗೊಳಿಸಿ ನಂತರನೇ ಅದರ ಬಗ್ಗೆ ಮಾತನಾಡಿ. ಯಾಕೆಂದರೆ ನಿಮ್ಮ ಸುತ್ತಲೂ ನಿಮ್ಮ ಪ್ರಗತಿಯನ್ನು ಗಮನಿಸುತ್ತಿರುವ ಕೆಲವು ಜನರು ಇರಬಹುದು. ಎಲ್ಲವೂ ನಿಮ್ಮ ಯಶಸ್ಸನ್ನು ನೋಡಿ ಸಂತೋಷ ಪಡ್ತಾ ಇರ್ತಾರೆ ಅಂತ ನೀವು ಭಾವಿಸಬೇಡಿ. ಯಾಕೆಂದರೆ ಒಳಗೊಳಗೆ ಹೊಟ್ಟೆ ಉರಿ ಬೀಳೋರು ಕೂಡ ಇರಬಹುದು. ಮಿಥುನ ರಾಶಿಯವರೇ, ಈಗ ನಿಮ್ಮ ಜೀವನದಲ್ಲಿ ಒಂದು ವ್ಯಕ್ತಿಯ ನಿಜವಾದ ಮುಖ ಹೊರಬರೋದು ನೋವಿನ ವಿಷಯ ಆಗಿರ್ಬೋದು. ಆದರೆ ಅದೇ ಸತ್ಯ ನಿಮ್ಮ
ಭವಿಷ್ಯವನ್ನು ಕಾಪಾಡುವ ಕಾರಣ ಆಗಬಹುದು. ಕೆಲವೊಮ್ಮೆ ನಾವು ಕಳೆದುಕೊಂಡ ವ್ಯಕ್ತಿಗಾಗಿ ದುಃಖಿಸ್ತೀವಿ, ಆದರೆ ಕೆಲವು ತಿಂಗಳುಗಳ ನಂತರ ಹಿಂದಿರುಗಿ ನೋಡಿದಾಗ ಅದರಿಂದ ಎಷ್ಟು ಒಳ್ಳೆಯದಾಯಿತು ಅಂತ ನಿಮಗೆ ಗೊತ್ತಾಗುತ್ತೆ. ನಮ್ಮ ಜೀವನದಲ್ಲಿ ಕೂಡ ಅನೇಕ ರೀತಿ ಈ ಥರ ಪರಿಸ್ಥಿತಿ ಬರಬಹುದು. ನೀವು ನಂಬಿದ ಒಬ್ಬ ವ್ಯಕ್ತಿ ನಿಮ್ಮಿಂದ ದೂರ ಆಗಬಹುದು, ಅಥವಾ ನೀವು ಅವರಿಂದ ಸ್ವತಃ ದೂರ ಆಗಬಹುದು. ಆದರೆ ಅದರ ನಂತರ ನಿಮ್ಮ ಮನಸ್ಸಿಗೆ ಒಂದು ರೀತಿಯ ನೆಮ್ಮದಿ ಬರಬಹುದು. ನಿಮ್ಮ ಮೇಲೆ ಇದ್ದ ಒಂದು ಮಾನಸಿಕ ಒತ್ತಡ ಕಡಿಮೆ ಆಗ್ಬೋದು. ನೀವು ನಿಮ್ಮ ಕೆಲಸ ಮತ್ತು ಭವಿಷ್ಯದ ಕಡೆಗೆ ಹೆಚ್ಚು ಗಮನ ಕೊಡೋದಕ್ಕೆ ಪ್ರಾರಂಭ ಮಾಡ್ತೀರಿ. ಮಿಥುನ ರಾಶಿಯವರೇ, ಮುಂದಿನ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಕೆಲವು ಒಳ್ಳೆಯ ಬದಲಾವಣೆಗಳು ಕೂಡ ಕಾಣಿಸಿಕೊಳ್ಬಹುದು. ನೀವು ಬಹಳ ದಿನಗಳಿಂದ ಕಾಯುತ್ತಿದ್ದ ಒಂದು ಸುದ್ದಿ ಬರಬಹುದು. ಕೆಲಸದಲ್ಲಿ ಹೊಸ ಅವಕಾಶ ಸಿಗ್ಬೋದು. ವ್ಯವಹಾರ ಮಾಡೋರಿಗೆ ಹೊಸ ಗ್ರಾಹಕರು ಅಥವಾ ಹೊಸ ಸಂಪರ್ಕಗಳು ಸಿಗಬಹುದು. ಹಣದ ವಿಚಾರದಲ್ಲಿ ನಿಧಾನವಾಗಿ ಸುಧಾರಣೆ ಕಾಣಬಹುದು. ಕುಟುಂಬದಲ್ಲಿ ಇದ್ದ ಸಣ್ಣ ಮನಸ್ತಾಪಗಳು ಕಡಿಮೆ ಆಗಬಹುದು. ಮುಖ್ಯವಾಗಿ ನಿಮ್ಮ ಜೀವನದಲ್ಲಿ ಯಾರನ್ನು ಕೂಡ ನಂಬಬೇಕು ಎಂಬುದರ ಬಗ್ಗೆ ನಿಮಗೆ ಸ್ಪಷ್ಟತೆ ಸಿಗುತ್ತೆ. ಈಗ ನೀವು ಒಂದು ವಿಷಯವನ್ನು ನೆನಪಿಟ್ಕೊಳ್ಬೇಕು. ನಿಮ್ಮ ಜೀವನದ ಯೋಜನೆಗಳನ್ನು ನಿಮ್ಮ ಮನಸ್ಸಲ್ಲೇ ಇಟ್ಕೊಂಡು ಕೆಲಸ ಮಾಡಿ. ಫಲಿತಾಂಶ ಬಂದಾಗ ಜಗತ್ತಿಗೆ ತಿಳಿಯುತ್ತೆ. ಯಾರಾದರೂ ನಿಮ್ಮ ಬಗ್ಗೆ ತಪ್ಪಾಗಿ ಮಾತನಾಡಿದರೆ ಪ್ರತಿಯೊಂದು ಮಾತಿಗೂ ಉತ್ತರ ಕೊಡಬೇಕಂತೇನಿಲ್ಲ. ನಿಮ್ಮ ಯಶಸ್ಸೇ ನಿಮ್ಮ ಉತ್ತರ ಆಗಿರಲಿ. ಯಾರಾದರೂ ನಿಮ್ಮನ್ನು ಕೆಳಕ್ಕೆ ಎಳೆಯೋದಕ್ಕೆ ಪ್ರಯತ್ನ ಮಾಡಿದರೆ ನೀವು ಅವರೊಂದಿಗೆ ಕೆಳಕ್ಕೆ ಇಳಿಬೇಡಿ. ನೀವು ನಿಮ್ಮ ದಾರಿಯಲ್ಲಿ ಮುಂದೆ ಸಾಗಬೇಕು. ಮಿಥುನ ರಾಶಿಯವರೇ, ನಿಮ್ಮ ಬುದ್ಧಿವಂತಿಕೆ ನಿಮ್ಮ ದೊಡ್ಡ ಆಯುಧ. ನಿಮಗೆಲ್ಲರಿಗೂ ಕೂಡ ವಿಡಿಯೋ ಇಷ್ಟ ಆಗಿದೆ ಅಂದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ. ನಿಮ್ಮ ಒಂದು ಲೈಕ್ ನಮಗೆ ಪ್ರೋತ್ಸಾಹವನ್ನು ಉಂಟು ಮಾಡುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.